HSRPಗೆ ಅಪ್ಲೈ ಮಾಡೋ ಮುನ್ನ ಎಚ್ಚರ. HSRP ಅಂದರೆ ಈ ನಂಬರ್ ಪ್ಲೇಟನ್ನು ಪಡೆದುಕೊಳ್ಳೋದಕ್ಕೆ ಬಹುತೇಕರು ಆನ್ಲೈನ್ನಲ್ಲಿ ನೀವು ಅಪ್ಲೈ ಮಾಡ್ತಾ ಇರ್ತೀರಿ. ಆದರೆ ಎಚ್ಚರಿಕೆಯಿಂದಿರುವುದು ಬಹಳ ಮುಖ್ಯ. ಆನ್ಲೈನ್ನಲ್ಲಿ ಹೆಚ್ಚಾಗ್ತಾ ಇದೆ ನಕಲಿ QR ಕೋಡ್ ಹಾವಳಿ. ಯಾವುದು ಪ್ರೈವೇಟ್ ವೆಬ್ಸೈಟ್ಗಳಿಗೆ ಲಾಗಿನ್ ಆಗಿ HSRP ಅಪಾಯಿಂಟ್ಮೆಂಟ್ ತಗೊಳ್ಳೋದಕ್ಕೆ ಏನಾದರೂ ಮುಂದಾಗಿದ್ದರೆ ಸ್ವಲ್ಪ ಎಚ್ಚರಿಕೆ ಬಹಳ ಮುಖ್ಯ. HSRP ನಂಬರ್ ಪ್ಲೇಟ್ ನೋಂದಣಿ ಹೆಸರಿನಲ್ಲಿ ವಂಚನೆ ಮಾಡಲಾಗ್ತಾ ಇದೆ. QR ಕೋಡ್ ಟಚ್ ಮಾಡಿದ್ರೆ ಸಾಕು, ಖಾತೆ ಹಣ ಗುಳುಮಾಗೋಗುತ್ತೆ. ನೀವು HSRPಗೆ ಲಾಗಿನ್ ಆಗಿ ಅಪಾಯಿಂಟ್ಮೆಂಟ್ ತಗೊಳ್ಬೇಕು ಅಂತ ಹೇಳಿದ್ರೆ ನೀವು ಹಣವನ್ನು ವಿನಿಯೋಗಿಸಬೇಕಾಗುತ್ತೆ. ನಿಮ್ಮ ಖಾತೆಯಲ್ಲಿರುವಂಥ ಹಣ ಆ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಹೋಗುತ್ತೆ, ಆಮೇಲೆ ಅಪಾಯಿಂಟ್ಮೆಂಟ್ ಸಿಗುತ್ತೆ. ಇದು ಪ್ರೊಸೀಜರು. ಬಟ್ ನೀವು ಯಾವುದೋ ಗೊತ್ತಿಲ್ಲದ ವೆಬ್ಸೈಟಿಗೆ ಹೋಗಿ ಆ ಲಿಂಕನ್ನು ತೊಗೊಂಡು ಆ ಲಿಂಕ್ ಥ್ರೂ ನೀವೇನಾದರೂ ಲಾಗಿನ್ ಆಗೋಕ್ಕೆ ಹೋದರೆ, ಅಥವಾ ಇವತ್ತೇನೇನೋ ಯಾರಿಗೋ ರೆಫರ್ ಮಾಡಿದ್ರೆ ₹100 ಸಿಗುತ್ತೆ, ₹50 ಸಿಗುತ್ತೆ, ಇಂಥದ್ದು ಆಮಿಷಗಳಿಗೇನಾದರೂ ಒಳಗಾಗಿ ಗೊತ್ತಿಲ್ಲದ ವೆಬ್ಸೈಟಲ್ಲಿ ಈ ರೀತಿ QR ಕೋಡ್ಗೆ ನೀವೇನಾದರೂ ನಿಮ್ಮ ಮೊಬೈಲ್ ಕ್ಯಾಮ್ರಾ ಸ್ಕ್ರೀನನ್ನೇನಾದರೂ ಸ್ಕ್ರೀನಿಂಗ್ ಮಾಡೋದಕ್ಕೆ ಹೋದರೆ ಡೆಫಿನೆಟ್ಲಿ ನಿಮ್ಮ ಅಕೌಂಟ್ನಲ್ಲಿರುವಂಥ ಹಣ ಗುಳುಮಾಗಿ ಹೋಗುತ್ತೆ. ಹಾಗಾಗಿ HSRP ರಿಜಿಸ್ಟ್ರೇಷನನ್ನು ಮಾಡಿಕೊಳ್ಳೋ ಸಂದರ್ಭದಲ್ಲಿ ಎಷ್ಟೇ ಎಚ್ಚರಿಕೆಯಿಂದಿದ್ದರೂ ಕೂಡ ಬಹಳ ಕಡಿಮೆ. ಗೌರ್ಮೆಂಟ್ ವೆಬ್ಸೈಟಿಗೆ ಹೋಗಿ HSRP ನಿಮಿತ್ತ ನೀವು ಅಲ್ಲಿ ಅಪಾಯಿಂಟ್ಮೆಂಟನ್ನು ತೊಗೊಳ್ಬಹುದು. RTO, ಸೊ ಅದ್ರ ಥ್ರೂನೇ ನೀವು ಪ್ರೋಸೆಸ್ ಮಾಡಿದ್ರೆ ಬಹಳ ಮುಖ್ಯ, ಬಹಳ ಒಳ್ಳೆಯದು ಕೂಡ. QR ಕೋಡ್ ಟಚ್ ಮಾಡಿದ್ರೆ ನಿಮ್ಮ ಅಕೌಂಟ್ನಲ್ಲಿರುವಂಥ ಹಣ ಸಂಪೂರ್ಣವಾಗಿ ಗುಳುಂ ಮಾಡೋದಕ್ಕೇ ಒಂದು ತಂಡ ಇರುತ್ತೆ. ಇವತ್ತು ನಾವು ಎಷ್ಟೇ ಟೆಕ್ನಾಲಜಿ ಮುಂದಿದೆ, ತಂತ್ರಜ್ಞಾನ ಮುಂದುವರೆದಾಗ ಎಲ್ಲ ನಮಗೆ ಫಿಂಗರ್ ಟಿಪ್ಸಲ್ಲಿ ಸಿಗ್ತಾ ಇದೆ. ಬಟ್ ಆ ಫಿಂಗರ್ ಟಿಪ್ಸಲ್ಲಿ ಸಿಗ್ತಿರೋ ಸಂದರ್ಭದಲ್ಲೂ ಕೂಡ ಇದನ್ನೇ ಅಸ್ತ್ರ ಮಾಡಿಕೊಂಡು ಈ ಮೂಲಕ ದುಡ್ಡು ಮಾಡೋದಕ್ಕೆ ಒಂದು ಬಹುದೊಡ್ಡ ಜಾಲ ಕೂಡ ಇರುತ್ತೆ. ಹಾಗಾಗಿ ಆದಷ್ಟು ಬೇಗ HSRP ಮಾಡ್ಕೊಳ್ಬೇಕು, ನಂಬರ್ ಪ್ಲೇಟ್ ತೊಗೊಳ್ಬೇಕು ಅಂತ ಅನ್ನೋ ವ್ಯವಸ್ಥೆಯ ನಡುವೆ 31 ಕೂಡ ಅವಕಾಶ ಇದೆ. ಅಷ್ಟರಲ್ಲೂ ಈ ರೀತಿ ನೀವು ಆನ್ಲೈನ್ನಲ್ಲಿ ಅಪಾಯಿಂಟ್ಮೆಂಟ್ ತಗೊಳ್ಳೋದಕ್ಕೆ ಮುಂದಾದಾಗ ಹಣ ಕಳ್ಕೊಳ್ಳುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗಾಗಿ ಕೊಂಚ ಜಾಗ್ರತೆಯಿಂದಿರೋದು ಬಹಳ ಮುಖ್ಯ. ನಕಲಿ ಲಿಂಕನ್ನು ಬಿಟ್ಟು ಕೆಲ ಖದೀಮರು ದುಡ್ಡು ಮಾಡೋದಕ್ಕೆ ಹೊರಟಿದ್ದಾರೆ. ಅಂದರೆ ವಾಟ್ಸಪ್ಗಳಲ್ಲಿ, ಫೇಸ್ಬುಕ್ಕು, ಇನ್ಸ್ಟಾದಲ್ಲಿ ಕೆಲವೊಂದು ಲಿಂಕ್ಗಳನ್ನು ಶೇರ್ ಮಾಡ್ತಾರೆ. ಥ್ರೂ ದ ಲಿಂಕ್, ಆ ಲಿಂಕಿನ ಮೂಲಕ ನೀವು HSRP ಅಪಾಯಿಂಟ್ಮೆಂಟನ್ನು ತೊಗೊಳ್ಬಹುದು ಅನ್ನುವಂಥ ಸಂದೇಶ ಕೂಡ ಇರುತ್ತೆ. ಒಂದು ಪಕ್ಷ ನೀವು ಅದನ್ನೇನಾದರೂ ಮಾಡೋಕ್ಕೆ ಹೋದರೆ ಹಣ ಗುಳುಮಾಗುವುದು ಖಚಿತ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.